ನೆಡುವುದು ನೀವು ಜೂನ್ನಲ್ಲಿ ನೆಟ್ಟರು ಸಾಕು. ಹಾ. ಆದ್ರೆ ನಾವು ಉದ್ದೇಶ ಬೇರೆ ಇದೆ. ಸಂಪಾದನೆ ಎಲ್ಲಾ ಕಡೆಯಿಂದಲೂ ಆಗಬೇಕು. ಹಿಂದೂಗಳಿಗೆ ನಾಗರ ಪಂಚಮಿ ದಿನ ಇದರ ಎಲೆ ಅತಿ ಅಗತ್ಯ. ಯಾವ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಎರೆಹುಳಗಳದ ಕೆಲಸದ್ದು, ಎರೆಹುಳದ ರಿಸಲ್ಟ್. ಹೌದು, ಸಾವಯವ ನಾವಿಲ್ಲಿದ್ದೇವೆ ಅನ್ನುವಂಥದ್ದು ಪೂರ್ತಿ. ಸ್ನೇಹಿತರೆ ನೋಡಿ, ಮೇಲ್ಗಡೆಗೆ ಇದೆಲ್ಲವೂ ಕೂಡ ಎರೆಹುಳದ ಸಣ್ಣ ಸಣ್ಣದಾಗಿರುವಂಥ ಹಿಕ್ಕೆಗಳು. ಆ ಕರುವಿಗೆ 1 ತಿಂಗಳಾಗ್ತಾ ಬಂತು, ಈ ಕರುವಿಗೆ 3 ತಿಂಗಳಾಯ್ತು. ಸೂಪರ್ ಇದೆ ಅದು ಅಲ್ಲ. ಇದು ಏನ್ ಹೆಸರು ಇದ್ರದ್ದು? ಅದು ಕೆಂಪ, ಅವಳು ಗೋಪಿ. ಗೋಪಿ ಅಲ್ಲ. ಈ ರೀತಿಯಲ್ಲೂ ಕೂಡ ಸ್ನೇಹಿತರೆ ನಮಗೆ ಮಾರಾಟ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ನಮ್ಮ ಮನೆಗೆ ಬೇಕಾದ ಎರೆಹುಳನ್ನು ಈ ರೀತಿ ರಾಶಿ ಹಾಕಿ ಇನ್ನೂ ಮಾಡ್ಬೋದು. ಅಲ್ಲಿ ಹೆಗ್ಗಣ ಬಂತು, ಇನ್ನೊಂದು ಬಂತು, ಅದು ಯಾವುದು ಅಗತ್ಯ ಅಲ್ಲ. ಮತ್ತು ಇದು ಕಾಟು ಲೋಕಲ್, ಇದು ಇನ್ನೂ ಚೆನ್ನಾಗಿರ್ತದೆ. ನಮಗೆ ದೇವರು ಕೊಟ್ಟ ಕೊಡುಗೆ. ಇದನ್ನು ನಾವು ಮುಂದಿನ ಪೀಳಿಗೆ ಉಳಿಸಿ ಕೊಡ್ಬೇಕು ಹೊರತು ನಾಶ ಮಾಡಬಾರ್ದು. ಆ ಉದ್ದೇಶ. ಇನ್ನೊಂದು ಆರೋಗ್ಯ. ಆ ಎರಡೂ ಉದ್ದೇಶದಕ್ಕೋಸ್ಕರ ಸಾವಯವವನ್ನು ಮಾಡ್ತಾ ಇದ್ದೀವಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬಂಟ್ವಾಳ ತಾಲೂಕಿನ ಸಂಗಬೆಟ್ಟು ಗ್ರಾಮದಲ್ಲಿದ್ದೇನೆ. ಹೆಚ್ಚು ಜಾಗಗಳಿರೋರು ಕೂಡ ನಾವು ಕೃಷಿ ಮಾಡೋದ್ರ ಬಗ್ಗೆ ಗಮನ ಕೊಡದೆ ಪಾಳು ಬಿದ್ದಿರುವಂಥ ಎಷ್ಟೋ ಗದ್ದೆಗಳು, ಕೃಷಿ ಜಮೀನುಗಳೆಲ್ಲವೂ ಕೂಡ ಕಾಣ್ತೇವೆ. ಆದರೆ ಇವತ್ತು ನಾನು ತೋರಿಸಿರುವಂಥ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ಜಾಗದಲ್ಲಿ ವೈವಿಧ್ಯಮಯವಾಗಿರುವಂಥ ಕೃಷಿಯನ್ನು ಮಾಡ್ತಾ, ಮತ್ತು ಸಹಜವಾಗಿ ನಾವೆಲ್ಲರೂ ಕೂಡ ಕೃಷಿ ಅಂತ ಹೇಳಿದಾಗ ಅಡಿಕೆ, ತೆಂಗು, ಕಾಳುಮೆಣಸು ಇದಕ್ಕೆ ಮಾತ್ರ ಹೋಗ್ತೇವೆ. ಅದನ್ನು ಹೊರತಾಗಿಯೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಬೇರೆ ಎಲ್ಲ ವಿಧಾನದಲ್ಲಿ ಕೃಷಿ ಮಾಡ್ಬೋದು ತೋರಿಸಿಕೊಟ್ಟಿರುವಂಥ ಫಿಲೋಮಿನಾ ಕುವೇರ್ಲೋ ಅವರ ಮನೆಯಲ್ಲಿದ್ದೇನೆ. ನಾವೆಲ್ಲರೂ ಕೂಡ ಕರಾವಳಿಯ ಭಾಗದ ಜನರು. 1 ಲಕ್ಷಕ್ಕಿಂತ ಹೆಚ್ಚು ಫ್ಯಾಮಿಲಿಗಳು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿದೆ. ಪ್ರತಿ ಫ್ಯಾಮಿಲಿಯು ಉಪಯೋಗ ಮಾಡುವಂಥ ಅರಶಿನ ಯಾವುದಿದೆ ಅದರಲ್ಲಿ 1% ಕೂಡ ನಮ್ಮ ಜಿಲ್ಲೆಯಿಂದ ಬೆಳೆಯುವುದಿಲ್ಲ. ಯಾವುದೋ ಚಾಮರಾಜನಗರ, ಈರೋಡು, ಕೊಯಮತ್ತೂರು ಈ ಭಾಗದಿಂದೆಲ್ಲ ಕೂಡ ಅರಶಿನವನ್ನು 100% ರಾಸಾಯನಿಕದಲ್ಲಿ ಬೆಳೆದು ಅದಕ್ಕೆ ಬೇರೆ ಬೇರೆ ರೀತಿಯ ಏನೇನೋ ಕಲಬೆರಕೆಗಳನ್ನು ಮಾಡಿ ಪ್ಯಾಕೆಟ್ ಅರಶಿನವನ್ನು ನಮ್ಮ ಊರುಗಳಲ್ಲಿ ಬೇರೆ ಬೇರೆ ಕಂಪನಿಗಳ ಹೆಸರಲ್ಲಿ ಮಾರಾಟ ಮಾಡೋದು ನಾವೆಲ್ಲರೂ ಕೂಡ ನೋಡ್ತೇವೆ. ನಂತರ ನಾವು ಅರಶಿನವನ್ನು ಉಪಯೋಗ ಮಾಡುವಂಥದ್ದೇ ಅದು ಕೇವಲ ಆರೋಗ್ಯದ, ಆಹಾರದ, ಸಾಂಬಾರಿನ ರುಚಿಗೋಸ್ಕರ ಮಾತ್ರ ಅಲ್ಲ, ಅದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಆ್ಯಂಟಿಬಯೋಟಿಕ್, ಅದೇ ರೀತಿಯಲ್ಲಿ ಬಾಡಿಗೆ ಬೇಕಾಗಿರುವಂಥ ಏನು ರೋಗಗಳ ವಿರುದ್ಧ ಫೈಟ್ ಮಾಡಲಿಕ್ಕೆ ಯಾವುದು ರೋಗ ನಿರೋಧಕ ಶಕ್ತಿ ಬೇಕು, ಅದಕ್ಕೆ ಅದು ಹೆಲ್ಪ್ ಆಗುವಂಥದ್ದು. ಆದರೆ ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ. ನಾವು ಎಲ್ಲರೂ ಕೂಡ ಹೊರಗಿನ ಅರಶಿನಕ್ಕೆ ಸೀಮಿತ ಆಗಿದ್ದೀವಿ. ಅಂಥದ್ರಲ್ಲಿ ಇವತ್ತು ಒಂದು ಸಾವಯವ ರೀತಿಯ ಅರಶಿನವನ್ನು ಜನರಿಗೆ ಕೊಡಬೇಕು ಅಂತೇಳಿ ಇರುವ ಸಣ್ಣ ಜಾಗದಲ್ಲಿ ವರ್ಷದಲ್ಲಿ ಸಾಧಾರಣ ಕ್ವಿಂಟಾಲ್ ಅರಶಿನವನ್ನು ಬೆಳೆತಿರುವಂಥ ಒಂದು ತೋಟದಲ್ಲಿ ನಾನಿರುವಂಥದ್ದು. ಬನ್ನಿ, ಸಹಜವಾಗಿ ಕಮರ್ಷಿಯಲ್ ರೀತಿಯಲ್ಲಿ ಅರಶಿನವನ್ನು ಕರಾವಳಿಯಲ್ಲಿ ಬೆಳೆಯುವಂಥದ್ದು ಕಡಿಮೆ. ಈ ಬಾರಿ ನಾನು ಕೂಡ 1 ಎಕರೆಯಲ್ಲಿ ಬೆಳೆದಿದ್ದೇನೆ, ಆದರೆ ನಾನು ಈ ಬಾರಿ ಹೆಚ್ಚು ಬೆಳೆದಿರುವಂಥದ್ದು. ಆದರೆ ಇವರು ತುಂಬ ವರ್ಷದಿಂದ ಈ ರೀತಿ ಅರಶಿನವನ್ನು ಸಾವಯವ ರೀತಿಯಲ್ಲಿ ಬೆಳೆದಿದ್ದಾರೆ. ಯಾರಿಗೆ ಬೇಕು ಅವರಿಗೆ ಸಾವಯವ ರೀತಿಯ ಅರಶಿನ ಗೆಡ್ಡೆಗಳನ್ನು ಕೊಡ್ತಾರೆ. ಅರಶಿನದ ಎಲೆಯನ್ನು ನಾಗರ ಪಂಚಮಿ ಸಂದರ್ಭದಲ್ಲಿ ಮಾರ್ಕೆಟಿಗೆ ಹಾಕ್ತಾರೆ. ಈ ಎಲ್ಲ ಸಂಗತಿಗಳು ನಮಗೆಲ್ಲರಿಗೂ ಕೂಡ ಪ್ರೇರಣೆ ಆಗ್ಬೋದು. ಆ ಕಾರಣಕ್ಕೋಸ್ಕರ ಈ ಕಂಟೆಂಟನ್ನು ಎಲ್ಲ ಕೃಷಿಕರ ಗ್ರೂಪ್ಗಳಿಗೆ ಶೇರ್ ಮಾಡಿ. ಫಿಲೋಮಿನಾ ಮೇಡಮ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಆರಾಮ. ಈ ಕೃಷಿಯ ಸಂಗತಿಯ ಬಗ್ಗೆ ನಾನು ತುಂಬ ಡೀಪಾಗಿ ಸ್ಟಡಿ ಮಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಉಪಯೋಗ ಮಾಡುವಂಥ ಎಷ್ಟೋ ವಸ್ತುಗಳಿದೆಯಲ್ಲ, ಅದು ನಾವು ಬೇರೆ ಬೇರೆ ಜಿಲ್ಲೆಗೆ ಮತ್ತು 100% ರಾಸಾಯನಿಕಕ್ಕೆ ನಾವು ಡಿಪೆಂಡ್ ಆಗಿದ್ದೇವೆ. ಅದರಲ್ಲಿ ಅರಶಿನವೂ ಕೂಡ ಒಂದು. ಸಾಧಾರಣವಾಗಿ ಮನೆಗೆ ಉಪಯೋಗ ಮಾಡುವಂಥ ಎಲ್ಲರೂ ಅರಶಿನ ಉಪಯೋಗ ಮಾಡ್ತಾರೆ ಅಡುಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ. ಅದೆಲ್ಲವೂ ಕೂಡ ಹೊರಗಿನಿಂದ ಹೆಚ್ಚಾಗಿ ಬರ್ತದೆ. ಯಾರೋ ಅಲ್ಲೋ ಇಲ್ಲೋ ಒಂದು 4 ಗೆಡ್ಡೆ ಮಾಡ್ತಾರೆ ಬಿಟ್ಟರೆ ಈ ರೀತಿ ವ್ಯವಸ್ಥಿತವಾಗಿ ಕೃಷಿ ಮಾಡೋದು ಭಾರಿ ಕಡಿಮೆ. ನೀವು ಸಣ್ಣ ಜಾಗದಲ್ಲೂ ಕೂಡ ವ್ಯವಸ್ಥಿತವಾಗಿ ಕೃಷಿ ಮಾಡಿದಿರಿ. ಈ ರೀತಿ ಒಂದು ಕೃಷಿ ಮಾಡಬೇಕು ಅಂತೇಳಿ ಐಡಿಯಾ ಹೇಗೆ ಬಂತು ನಿಮಗೆ? ಐಡಿಯಾ ಅಂದರೆ ಅದು ಆಕಸ್ಮಿಕವಾಗಿ ಬಂದಿರೋದು. ನಮ್ದು ಕೃಷಿ ಕುಟುಂಬ. ಮೊದಲಿನಿಂದಲೂ ಕೃಷಿ ಇದೆ. ಹಸ್ಬೆಂಡ್ ಮನೆಯಲ್ಲೂ ಕೃಷಿ ಇದೆ. ನಮ್ದು ಮೊದಲು ಇದ್ದ ಊರು ತುಂಬೆ. ಅಲ್ಲಿ ಗದ್ದೆಯಲ್ಲಿ ಬಸಳೆನ ನೆಟ್ಟು ಬಿಟ್ಟು ಮಂಗಳೂರು ಮಾರ್ಕೆಟಿಗೆ ತಗೊಂಡು ಹೋಗಿ ಮಾರ್ತಾ ಇದ್ರು. ಹಾಗೆ ಕುಟುಂಬ ಕೃಷಿ ಅನುಭವ ಮೊದಲಿನಿಂದಲೂ ಇದೆ. ಇಲ್ಲಿ ಬಂದಾಗುವಾಗ ನನ್ನದು ಏನಂದ್ರೆ ಎಲ್ಲದರಲ್ಲೂ ಸಂಪಾದನೆ ಬೇಕು. ಖಾಲಿ ಅಡಿಕೆ, ತೆಂಗು, ಕರಿಮೆಣಸು ಅದಕ್ಕೆ ನಾವು ಅವಲಂಬಿತರಾಗಿ ಇರಬಾರ್ದು. ಯಾಕೆಂದ್ರೆ ಒಂದರಿಂದ ಫೇಲ್ ಆದ್ರೆ ನಮ್ಗೆ ಇನ್ನೊಂದು ಸಿಗ್ಲೇಬೇಕಲ್ಲ.
ಆ ಉದ್ದೇಶದಿಂದ ಸ್ವಲ್ಪವೇ ಅರಶಿನ ನೆಟ್ಟಾಗ ಮನೆ ಖರ್ಚಿಗೆ ಆಯ್ತು. ಜಾಸ್ತಿ ನೆಟ್ಟಾಗ ಏನ್ ಮಾಡುದಂತ ಯೋಚನೆ ಮಾಡಿದಾಗ ತಗೊಳ್ತಾರೆ ಬೇರೆ ಕಡೆಯವರು ಅಂತ ಗೊತ್ತಾಯ್ತು. ಅದರ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋದ್ವಿ. ಈಗ ಸುಮಾರು ಈ ಜಾಗದಲ್ಲಿ 4 ಸಾಲು ಅರಶಿನ ನೆಟ್ಟಿದ್ದೇವೆ. ಇದರಲ್ಲಿ ಸುಮಾರು 2 ಕ್ವಿಂಟಾಲ್ ಅಷ್ಟು ಅರಶಿನ ಗೆಡ್ಡೆ ಸಿಗ್ತದೆ. ಕಳೆದ ಬಾರಿ ನಿಮ್ಗೆ ಎಷ್ಟು ಗೆಡ್ಡೆ ಆಗಿತ್ತು? ಇಲ್ಲಿ ನಮ್ಗೆ 2 ಕ್ವಿಂಟಾಲ್ ಗೆಡ್ಡೆ ಸಿಕ್ಕಿದೆ. ಬೇರೆ ಎಲ್ಲಾದ್ರೂ ಮಾಡ್ತೀರಾ? ಬೇರೆ ಕೆಳಗಡೆ ಒಂದು ಸಣ್ಣ ಗದ್ದೆನ ಗೇಣಿಗೆ ತಗೊಂಡು ಅದರಲ್ಲಿ ನಾವು ಸ್ವಲ್ಪ ಅರಿಶಿನ ಬೆಳೆಯುತ್ತೇವೆ. ಬೇಸಿಗೆಯಲ್ಲಿ ತರಕಾರಿ ಮಾಡ್ತೇವೆ. ನಮ್ಮಲ್ಲಿ ಹೆಚ್ಚಾಗಿ ಇಂಥ ಕೃಷಿಯ ಬಗ್ಗೆ ಜನರಿಗೆ ಮಾಹಿತಿಗಳಿರೋದು ಕಡಿಮೆ. ಸ್ವಲ್ಪ ಏನೋ ಮನೆ ಪಕ್ಕ ಮಾಡ್ತಾರೆ ಬಿಟ್ರೆ ಪಕ್ಕ ಹೇಗೆ ಬರ್ತಾರೆ ಅಂತ ಪ್ರಾಯೋಗಿಕ ಮಾಡೋದು ಕಡಿಮೆ. ನೀವು ಎಷ್ಟು ವರ್ಷ ಬೆಳೀತಿದ್ರಿ ಅಂತ ಹೇಳಿದ್ರಿ? ನಾನು ಸುಮಾರು 8 ವರ್ಷದಿಂದ ನಾವು ಇದನ್ನು ಬೆಳೀತೀವಿ. ಹಾಗಾದ್ರೆ ನಿಮ್ಗೊಂದು ಆ ಗಿಡದ ರಿದಮ್ ಅಂದ್ರೆ ಅದರದ್ದು ಚಕ್ರ ಸರ್ಕಲ್ ನಿಮ್ಗೆ ಒಂದು ಅಂದಾಜಾಗಿರ್ತದೆ. ಇಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಯಾವ ಸಂದರ್ಭದಲ್ಲಿ ಅದನ್ನು ನೆಡಬೇಕು ಮತ್ತೆ ನೆಡಬೇಕಾದ್ರೆ ಈ ರೀತಿ ಯಾವ ರೀತಿಯಲ್ಲಿ ನೀವು ಅದನ್ನು ಸೆಟ್ ಮಾಡ್ತೀರಿ? ಅದಕ್ಕೆ ಇದು ನಿಜವಾಗಿ ಹೇಳುದಾದ್ರೆ 6 ತಿಂಗಳ ಬೆಳೆ. ನೆಡುವುದು ನೀವು ಜೂನ್ ನಲ್ಲಿ ನೆಟ್ಟರು ಸಾಕು. ಆದ್ರೆ ನಾವು ಉದ್ದೇಶ ಬೇರೆ ಇದೆ. ಸಂಪಾದನೆ ಎಲ್ಲಾ ಕಡೆಯಿಂದಲೂ ಆಗಬೇಕು. ಹಿಂದೂಗಳಿಗೆ ನಾಗರ ಪಂಚಮಿ ದಿನ ಇದರ ಎಲೆ ಅತಿ ಅಗತ್ಯ, ಅದಕ್ಕೆ ಒಳ್ಳೆ ಬೇಡಿಕೆ ಇದೆ. ಆ ಉದ್ದೇಶದಿಂದ ನಾವು ಏನ್ ಮಾಡ್ತೇವೆ, ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಪ್ರಾರಂಭದಲ್ಲಿ ಇದನ್ನು ನೆಡ್ತೇವೆ. ಅಂದ್ರೆ ಮೊದಲೇ ನೀವು ನೆಡ್ತೀರಿ, ಬೇಗ ಎಲೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ. ಎಲೆ ಬರಬೇಕು ಅನ್ನೋ ಕಾರಣಕ್ಕೆ. ಮತ್ತೆ ಇದು ನೆಡುದು ಹೇಗೆ ಅಂದ್ರೆ ಮೊದಲು ಏರ್ಮಡಿ ಪದ್ಧತಿ. ಯಾಕೆಂದ್ರೆ ಇದು ಮಳೆಗಾಲದ ಬೆಳೆ ಆದ್ದರಿಂದ ನೀರು ನಿಲ್ಬಾರ್ದು. ಏರುಮಡಿ ಪದ್ಧತಿಯಲ್ಲಿ ಇದನ್ನು ಬೆಳೆಯುವುದು. ಏರುಮಡಿ ಮಾಡ್ಬಿಟ್ಟು ಅದಕ್ಕೆ ಹಟ್ಟಿ ಗೊಬ್ಬರವನ್ನು ಹಾಕ್ತೇವೆ. ಹಸಿ ಹಟ್ಟಿ ಗೊಬ್ಬರವನ್ನು ಯಾವುದೇ ಕಾರಣಕ್ಕೂ ಹಾಕಬಾರದು. ಚೆನ್ನಾಗಿ ಕಳೆತ ಹುಡಿಯಾಗಿರುವಂತಹ ಹಸಿ ಗೊಬ್ಬರವನ್ನು ದನದ ಗೊಬ್ಬರವನ್ನು ಹಾಕಬೇಕು. ಅದನ್ನು ಹಾಕಿ ಗೆಡ್ಡೆ ಕೊಳೆ ರೋಗಕ್ಕೋಸ್ಕರ ಕಹಿಬೇವಿನ ಹಿಂಡಿಯನ್ನು ಹಾಕಿ ನಾವು ಗೆಡ್ಡೆಯನ್ನು ನೆಡ್ತೇವೆ. ಗೆಡ್ಡೆಯನ್ನು ನೆಡುವುದಂದ್ರೆ ಅಂದಾಜು ಒಂದು 3/4 ಫೀಟ್ ಅಂತರದಲ್ಲಿ ಒಂದೊಂದು ಬೀಜವನ್ನು ನೆಡ್ತೇವೆ. ನಾವು ಅಂದ್ರೆ ಒಂದೊಂದಕ್ಕೆ 3/4 ಫೀಟ್ ಅಂತರದಲ್ಲಿ ಒಂದೊಂದು ಬೀಜವನ್ನು ನೆಡ್ತೇವೆ. ಒಂದು ಏರುಮಡಿಯಲ್ಲಿ 2 ಲೈನ್. ಒಂದು ಏರುಮಡಿಯಲ್ಲಿ 2 ಲೈನ್. ಯಾಕಂದ್ರೆ ಅದು ಅದರಲ್ಲಿ ಒಂದೇ ಲೈನ್ ಮಾಡಿದ್ರೆ ಅದರಲ್ಲಿ ಸಿಗುದು ಕಡಿಮೆ ಆಗ್ತದೆ. 2 ಕಡೆ ನೆಟ್ರೆ ಈ ಕಡೆಯಿಂದ ಮಣ್ಣು ಹಾಕ್ಲಿಕ್ಕೆ ಆಗ್ತದೆ, ಆ ಕಡೆಯಿಂದ ಮಣ್ಣು ಹಾಕ್ಲಿಕ್ಕೆ ಆಗ್ತದೆ. 2 ಸೈಡಿಂದ ಮಣ್ಣು ಹಾಕ್ಲಿಕ್ಕೆ. ಆ ಉದ್ದೇಶದಿಂದ 2ಅನ್ನು ನೆಡುವುದು. ಅಂದ್ರೆ ಇದು ಕೊಯ್ಲಿಗೆ ಯಾವ ಸಂದರ್ಭಕ್ಕೆ ಬರುತ್ತೆ? ನೀವು ಮೇಯಲ್ಲಿ ನೆಟ್ರೆ ಡಿಸೆಂಬರ್ ಅಲ್ಲಿ ಕೊಯ್ಲಿಕ್ಕೆ ಬರ್ತದೆ. ಆದ್ರೆ ಉತ್ತಮ ಬಿಸಿಲು ಇದ್ರೆ ಬೇಗ ಒಣಗ್ತದೆ. ಬಿಸಿಲಿನ ಪ್ರಮಾಣ ಬೀಳೋದು ಕಡಿಮೆ ಇದ್ರೆ ಒಣಗುವುದು ಜನವರಿ ಎಂಡ್ ತನಕನು. ಆ ಗಿಡ ಸತ್ರೇನೆ ಗೆಡ್ಡೆ ಬಲ್ತಿದೆ ಅಂತ ಅರ್ಥ. ಜಗತ್ತಿನ ಯಾವುದಾದ್ರೂ ಒಂದು ಜಾಗದಲ್ಲಿ ಇದರ ಎಲೆಯನ್ನು ಮಾರಿ ಅದನ್ನು ತಿಂಡಿ ಅಥವಾ ಇನ್ನೊಂದಕ್ಕೆ ಉಪಯೋಗಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಸಾಧ್ಯ. ಹೌದು. ನೀವು ಎಷ್ಟು ಕಟ್ಟು ಮಾರಾಟ ಮಾಡ್ತೀರಿ ಪ್ರತಿ ನಾಗರ ಪಂಚಮಿಗೆ? ನಾವು ಕಳೆದ ವರ್ಷ ಸುಮಾರು 1500 ಎಲೆ ಅಂದ್ರೆ 150 ಕಟ್ಟು. 150 ಕಟ್ಟು ಹೇಗೆ ಸಿಗುತ್ತೆ ಕಟ್ಟಿಗೆ? ಕಟ್ಟಿಗೆ ಕಳೆದ ವರ್ಷ ₹1 15 ರೂಪಾಯಿ ಲೆಕ್ಕದಲ್ಲಿ ಸಿಕ್ಕಿದೆ. ಅಂದ್ರೆ 10 ಎಲೆ ಇರ್ತದೆ? 10 ಎಲೆ ಇರ್ತದೆ ಒಂದು ಕಟ್ಟಿನಲ್ಲಿ. ಈಗ ಈ ಗಿಡ ಇದೆ, ಇದರಲ್ಲಿ ನೀವು ಎಲೆ ಅದನ್ನು ತೆಗೆಯುವುದು ಯಾವುದೇ ಎಲೆಯನ್ನು ತೆಗೆದು? ಇದರಲ್ಲಿ ಮೇಲಿನ ಒಂದು ಚಿಗುರು ಎಲೆಯನ್ನು ಬಿಟ್ಟು ಉಳಿದ ಎಲ್ಲಾ ಎಲೆಗಳನ್ನು ನಾವು ತೆಗಿತೇವೆ. ತೆಗೆದು ಯಾರೇ ಅಂಗಡಿಯವರಿಗೆ ಕೊಡ್ತೀರಾ? ಹೌದು, ಅಂಗಡಿಯವರಿಗೆ ಕೊಡ್ತೇವೆ. ತರಕಾರಿ ಅಂಗಡಿಯವರಿಗೆ ಕೊಡ್ತೇವೆ. ಇದರ ಇನ್ನೊಂದು ವಿಶೇಷ ಏನಂದ್ರೆ ಇದು ನೆಟ್ಟದ್ದು ಒಂದೇ ಗೆಡ್ಡೆ ಬರ್ತದೆ ಅಲ್ಲ, ಅದು ಸುರುವಿಯಲ್ಲಿ ಮಾತ್ರ. ಅದರ ನಂತರ ಅದರ ಸುತ್ತ ಸುಮಾರು ಮರಿ ಗಿಡಗಳು ಹುಟ್ಟುತ್ತವೆ, ತುಂಬಾ ಗಿಡಗಳಾಗ್ತವೆ. ಅದು ಸುಮಾರು ನಿಮ್ಗೆ ಆಗಸ್ಟ್ ಸೆಪ್ಟೆಂಬರ್ ಅಷ್ಟಿಗೆ ಒಂದು ಬುಡದಲ್ಲಿ 7-8 ಗಿಡಗಳು ಹುಟ್ಟಿ ಬರ್ತವೆ. ಅದಕ್ಕೆ ನೀವು 3/4 ಫೀಟ್ ಗ್ಯಾಪ್ ಕೊಡುದು ಅದಕ್ಕೋಸ್ಕರ. ಕಾಲೆ ಹತ್ರ ನೆಡುವ ಅಂತ ಹೇಳಿದ್ರೆ ಗೆಡ್ಡೆ ಬೆಳಿಲಿಕ್ಕೆ ಜಾಗ ಸಾಕಾಗುದಿಲ್ಲ, ಅದಕ್ಕೋಸ್ಕರ ಅಂತರ ಕೊಡೋದು. ಈಗ ತುಂಬಾ ಜನರು ನಮ್ಮಲ್ಲೆಲ್ಲ ಸಾವಯವ ಅಂತ ಹೇಳಿದ್ರೆ ಹುಚ್ಚು ಅಂತ ಹೇಳುದು ಜನರಿಗೆ. ಐಟ್ ಆಪಣ ಮಾರೆ ಒಬ್ರು ಆಪನ ಬೇಲೆನ ಅಂತ ಹೀಗೆ ಜನರು ಮಾತಾಡ್ತಾರೆ. ಪೋಪ್ನ ಈಟ್ ಪಾಡ್ನ ಅಂತ ಹೇಳಿ. ನೀವು ಯಾಕೆ ಸಾವಯವನೇ ಸೆಲೆಕ್ಟ್ ಮಾಡಿದ್ರಿ? ಭೂಮಿ ನಮ್ಗೆ ದೇವರು ಕೊಟ್ಟ ಕೊಡುಗೆ. ಇದನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸಿ ಕೊಡ್ಬೇಕು ಹೊರತು ನಾಶ ಮಾಡಬಾರದು. ಆ ಉದ್ದೇಶ. ಇನ್ನೊಂದು ಆರೋಗ್ಯ. ಆ 2 ಉದ್ದೇಶದಕ್ಕೋಸ್ಕರ ಸಾವಯವನ್ನ ಮಾಡ್ತಾ ಇರೋದು. ರೈತರ ಹತ್ರ ಹೋದಾಗ ಅವ್ರು ಹೇಳಿದ್ರು, ನಮ್ಗೆ ಬೇರೆ ಬೇರೆ ಮಾಲ್ನವರೆಲ್ಲ ಸಾವಯವ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ, ನಮಗೆ ಸಾವಯವ ಮಾಡ್ತಿರಲ್ವ ಅಂತೇಳಿ. ಅದಕ್ಕೆ ಅವ್ರು ಹೇಳಿದರು, ನಾವು ಸಾವಯವ ಸರ್ಟಿಫಿಕೇಟ್ ಕೊಡುವಂಥ ಯಾರಿಗೂ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಸಾವಯವನೇ ಮಾಡೋದು, ನಾವು ಕೆಮಿಕಲ್ ಮಾಡಿದ್ರಲ್ಲ ಸಾವಯವ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು, ಅಂಥದ್ದು ನಕಲಿಗಳು ನಮ್ಗೆ ಬೇಕಾಗಿಲ್ಲ ಅಂತೇಳಿ. ಆದರೆ ಇಲ್ಲಿ ನಿಮ್ಮ ಹತ್ರ ಯಾವುದೇ ಸರ್ಟಿಫಿಕೇಟನ್ನು ನನಗೆ ಸಾವಯವ ಇಂಟ್ರೆಸ್ಟ್ ಇರೋ ಕಾರಣಕ್ಕೋಸ್ಕರ ನೋಡಿದ ತಕ್ಷಣ ಸರ್ಟಿಫಿಕೇಟ್ ಕೊಡ್ತಾ ಇದೆ. ಇಲ್ಲಿ ನೀವು ಸರ್ಟಿಫಿಕೇಟನ್ನು ಇಟ್ಟಿದ್ದೀರಿ. ಯಾವ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಎರೆಹುಳಗಳದ ಕೆಲಸದ್ದು, ಎರೆಹುಳದ ರಿಸಲ್ಟ್, ಹೌದು ಸಾವಯವ ನಾವಿಲ್ಲಿದ್ದೇವೆ ಅನ್ನುವಂಥದ್ದು.
ಪೂರ್ತಿ ಸ್ನೇಹಿತರೆ ನೋಡಿ ಮೇಲ್ಗಡೆಗೆ ಇದೆಲ್ಲವೂ ಕೂಡ ಎರೆಹುಳದ ಸಣ್ಣ ಸಣ್ಣದಾಗಿರುವಂಥ ಹಿಕ್ಕೆಗಳು ನೋಡಿ, ಮೇಲ್ಗಡೆ ಕ್ಲೀನ್ ಮಣ್ಣು ಬಂದಿದೆಲ್ಲ. ಹೇಗೆ ಅಷ್ಟು ಎರೆಹುಳಗಳನ್ನು ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ರಲ್ಲ? ಯಾಕೆ ಅಂದ್ರೆ ಇಲ್ಲಿ ವಿಷ ಇಲ್ಲ, ಒಂದೇ ಕಾರಣ, ಇಲ್ಲಿ ವಿಷ ಇಲ್ಲ. ಎರೆಹುಳುಗಳಿಗೆ ತಿನ್ಲಿಕ್ಕೆ ಏನು ಬೇಕೋ ಅದು ಇದೆ ಅಲ್ಲ, ಅದಕ್ಕೋಸ್ಕರ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಇದೆ. ಜಸ್ಟ್ ಒಂದ್ಸಲ ತೋರಿಸಿ ಎಲ್ಲಾದ್ರೂ ನೋಡುವ ಮಣ್ಣು ಹೇಗಿದೆ ನೋಡಿ ಸ್ನೇಹಿತರೆ. ಒಂದು ಪುಡಿ ಪುಡಿಯಾಗಿದೆ ನೋಡಿ. ಕರಾವಳಿಯಲ್ಲಿ ನೋಡಿ ಸ್ನೇಹಿತರೆ, ಈ ರೀತಿ ಈ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿ ಇರೋದು ಭಾರಿ ಕಮ್ಮಿ, ಎಲ್ಲ ಅಂಟಾಗಿ ಗಟ್ಟಿಯಾಗಿರ್ತದೆ. ಚಹಾ ಪುಡಿಯ ರೀತಿಯಲ್ಲಿ ಇದೆಲ್ಲಮ್ಮ. ಹೌದು ನೋಡಿ, ನೋಡಿ, ಓಹೋ ಕಾಣ್ತಾ ಇದೆಯಾ? ಇದೆಲ್ಲ ಈ ಸಮಯದಲ್ಲಿ ಎರೆಹುಳುಗಳು ಮೊಟ್ಟೆ ಹೊಡೆಯೋದು, ಮರಿ ಆಗುವಂತದ್ದು. ಹೌದೌದೌದೌದು ನೋಡಿ ಸ್ನೇಹಿತರೆ, ಎರೆಹುಳ ಗೊಬ್ಬರ ಹಾಕ್ಬೇಕಾಗಿಲ್ಲ, ಜಮೀನನ್ನೇ ಎರೆಹುಳ ತೊಟ್ಟಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಅಲ್ಲ ಮೇಡಮ್? ಹೌದು ನೋಡಿ, ಅಲ್ಲಿ ಹೇಗೆ ಬಂದಿದೆ ನೋಡಿ, ಫುಲ್ ಇಲ್ಲಿ ನೋಡಿ, ಇಲ್ಲಿ ಕ್ಯಾಮರಾ ಇಟ್ಟಿದೆ ನೋಡಿ, ಇಲ್ಲಿ ಅದರ ಬುಡದಲ್ಲಿ ನೋಡಿ, ನೋಡಿ ಎರೆಹುಳ ಕಾಣ್ತದೆ ನೋಡಿ. ನೋಡಿ ಈಗ ಮಾರ್ಕೆಟಿಂಗಿಗೆ ನಿಮ್ಗೆ ಇದನ್ನು ಹೊರಟಾಗ ಇದಕ್ಕೆ ಯಾವ ರೇಟ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ? ಮಾರ್ಕೆಟಿಂಗ್ ಅಷ್ಟು ತೃಪ್ತಿಕರ ಇಲ್ಲ ಸರ್, ಯಾಕೆಂದ್ರೆ ಇದು ಸಾವಯವ. ನಾವು ಸಾವಯವ ಅಂದಾಗ ನಾವು ಒಂದು ದಿನದ ಪದಾರ್ಥಕ್ಕೆ 500 ರೂಪಾಯಿ ಖರ್ಚು ಮಾಡ್ತೇವೆ. ಹೌದು, ಮೀನು ತಗೊಳ್ಳಿಕ್ಕೆ ಆಗ್ಬಹುದು, ಮಾಂಸ ತಗೊಳ್ಳಿಕ್ಕೆ ಆಗ್ಬಹುದು. ಹೌದು, ಆಗಿರ್ಬೇಕಾದ್ರೆ ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇರುವಂತಹ ವಸ್ತು. ಒಂದು ರೋಗ ನಿರೋಧಕ ಶಕ್ತಿ, ಮತ್ತೆ ಆಂಟಿಬಯೋಟಿಕ್, ಮತ್ತೆ ಸಾಂಬಾರಿಗೆ ಒಂದು ಆಹಾರದ ಜೊತೆಗಿನ ಔಷಧಿ. ಹೌದು, ಅದಕ್ಕೆ ಉತ್ತಮವಾದ ಬೆಲೆ ಸಿಗುದಿಲ್ಲ ಅಂತಾನೆ ಹೇಳ್ಬೋದು. ನಮಗೆ ಕಳೆದ ವರ್ಷ ಖಾಲಿ ಹಸಿ ಅರಿಶಿನಕ್ಕೆ ಕೆಜಿ 70 ರೂಪಾಯಿ ಸಿಕ್ಕಿದೆ. 500 ರೂಪಾಯಿಯ ವಸ್ತುನ ಒಂದು ದಿನ ನಾವು ತಿಂದು ಮುಗಿಸ್ಬೇಕಾದ್ರೆ ಒಂದು ವರ್ಷಕ್ಕೆ ಒಂದು ಮನೆಗೆ ಅರ್ಧ ಕೆಜಿ ಅರಿಶಿನ ಸಾಕು. 1 ಕೆಜಿ ಅರಿಶಿನ ಹುಡಿಬೇಕಾದ್ರೆ 6 ಕೆಜಿ ಹಸಿ ಅರಿಶಿನ ಬೇಕು. 600 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ವರ್ಷವಿಡೀ ವಿಷಮುಕ್ತ ಅರಿಶಿನ ನಾವು ಉಪಯೋಗಿಸಬಹುದು. ಇವರದ್ದು ನಂಬರ್ ನಾನು ಹಾಕಿರ್ತೇನೆ. ನಿಮ್ಗೆ ಯಾರಿಗಾದ್ರೂ ಅರಿಶಿನದ ಎಲೆಗಳೀಗ ನಿಮಗೆ ನಾಗರ ಪಂಚಮಿ ಸಂದರ್ಭದಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಹೋಲ್ಸೇಲಲ್ಲಿ ಇವರು ಕೊಡ್ತಾರೆ. ಅದರ ಜೊತೆಗೆ ಅರಿಶಿನ ಬೇಕಾದರೂ ಕೂಡ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಂದರೆ ಅಕ್ಟೋಬರ್, ನವಂಬರ್, ಜನವರಿ ನಂತರ ಇವರು ಕಟ್ಟಿಂಗ್ ಮಾಡೋ ಸಂದರ್ಭದಲ್ಲೂ ಕೂಡ ನಾನು ನನ್ನ ಚಾನಲಲ್ಲಿ ಯಾವುದಾದ್ರೂ ಒಂದು ರೀಲ್ಸ್ ಮುಖಾಂತರ ನಿಮಗೆ ತಿಳಿಸ್ತೇನೆ. ಮತ್ತು ಈ ಬಾರಿ ಕೂಡ ನೀವು ಇವ್ರ ನಂಬರ್ ಇಟ್ಕೊಂಡ್ರೆ ನಿಮಗೆ ಈ ಅರಿಶಿನವನ್ನು ಪಡಿಬೋದು. ಸರ್, ಇದು ಕೆಸ. ಕೆಸ ಅಂದರೆ ಗೆಡ್ಡೆ ಕೆಸ. ಇದರ ಗೆಡ್ಡೆನ ನಾವು ಆಹಾರವಾಗಿ ಉಪಯೋಗಿಸ್ತೇವೆ. ಇದು ಕೂಡ 6 ತಿಂಗಳ ಬೆಳೆ. ಇದು ಕೂಡ ಮಳೆಗಾಲದ ಬೆಳೆ, 6 ತಿಂಗಳ ಬೆಳೆ. ಬಾರಿ ದೊಡ್ಡದಾಗಿ ಬೆಳೆದಿದೆ. ದೊಡ್ಡದು ಅದು ಮಣ್ಣಿನ ಫಲವತ್ತತೆಯ ಪರಿಣಾಮ. ಅದು ಯಾವುದೇ ಗೊಬ್ಬರವನ್ನು ಹಾಕದೆ ಆ ಮಣ್ಣಲ್ಲಿರುವ ಗೊಬ್ಬರದಿಂದನೇ ಬೆಳೆದಿರುವುದು. ಒಂದೊಂದು ಬುಡದಲ್ಲಿ ಎಷ್ಟು ಕೆಜಿ ಆಗ್ತದೆ? ಒಂದೊಂದು ಬುಡದಲ್ಲಿ ಸಾಧಾರಣ ಒಂದು 3 ಕೆಜಿಯವರೆಗೆ ಗೆಡ್ಡೆ ಸಿಕ್ಕಿದೆ. 3 ಕೆಜಿವರೆಗೆ? ಹೌದು. ಇದರ ಎಲೆಯು ಪತ್ರೊಡೆಗೆ ಆಗ್ತದೆ? ಇದರ ಎಲೆಯು ಪತ್ರೊಡೆಗೆ ಆಗ್ತದೆ. ಅದರ ದಂಟನ್ನು ಪದಾರ್ಥ ಮಾಡ್ತಾರೆ. ಬೇರೆ ಕಡೆ ಹಾಕಿದಿರಾ? ಇದನ್ನು ಬೇರೆ ಕಡೆ ಹಾಕಿದ್ದೇವೆ ಸರ್. ಆ ಕಡೆಗೆ 2 ಸಾಲು ಇದೆ. ಮತ್ತೆ ನಾವು ಗೇಣಿ ಜಾಗದಲ್ಲಿ ಅಂತ ಆ ಕಡೆ ಹೇಳಿದೆ ಅಲ್ಲ ನಾನು, ಅಲ್ಲಿ ಕೂಡ 2 ಸಾಲು ಇದನ್ನು ನೆಟ್ಟಿದ್ದೇವೆ. ನೀವು ಗೇಣಿ ಜಾಗ ಅಲ್ಲಿ ಇಲ್ಲಿ ತರಕಾರಿ ಎಲ್ಲ ಮಾಡ್ತೀರಲ್ಲ? ಹೌದು. ಅದಕ್ಕೆ ಹೇಗಿದೆ ಜನರದ ಬೇಡಿಕೆ, ಸಪೋರ್ಟ್ ಎಲ್ಲ ಹೇಗಿದೆ? ಬೇಡಿಕೆ ಚೆನ್ನಾಗಿದೆ, ಆದ್ರೆ ಅವರಿಂದ ನಮಗೆ ಬೇಕಾದಷ್ಟು ಬೆಲೆ ಸಿಗುವುದಿಲ್ಲ. ಕೇಳಿ ಕೇಳಿ ತಗೊಳ್ತಾರೆ. ಹೆಚ್ಚಿನಾಂಶ ಜನರು, ಕೆಲವರು ಸುತ್ತಮುತ್ತ ಇದ್ದವರೆಲ್ಲ ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಅದು ಸಾವಯವ, ಅದಕ್ಕೆ ರೇಟ್ ಜಾಸ್ತಿ ಅಂದ್ರೆ ಅದಕ್ಕಿಂತ ಕಡಿಮೆಗೆ ಅಂಗಡಿಯಲ್ಲಿ ಇದೆ ಅಲ್ಲ ಅಂತ ಹೇಳ್ತಾರೆ. ಅಲ್ಲ, ಅಂದ್ರೆ ಜನರಿಗೆ ಅದರದ್ದು ಅವೇರ್ನೆಸ್ ಇರುವುದಿಲ್ಲ. ಅದರ ಬೇಕು, ಸಾವಯವ ಬೇಕು, ರೇಟ್ ಕೊಡ್ಲಿಕ್ಕೆ ತಯಾರಿಲ್ಲ. ರುಚಿ ಬೇಕು ಅವರಿಗೆ. ಇದು ಸಾವಯವ ಅಂದ್ರೆ ಕೇವಲ ಮಾರಿಬಿಟ್ಟು ದುಡ್ಡು ಮಾಡುವುದಲ್ಲ, ನಮ್ಮ ಮನೆ ಖರ್ಚಿಗೆ ಬೇಕಾದಷ್ಟು ತರಕಾರಿನ ನಾವು ಮನೆಯಲ್ಲೇ ಬೆಳೆಯುವುದು. ಇಲ್ಲಿ ಬೆಂಡೆಕಾಯಿ ಇದೆ, ಇದು ನಮ್ಮ ಮನೆ ಖರ್ಚಿಗೆ ನಾವು ಗ್ರೋ ಬ್ಯಾಗ್ ಅಲ್ಲಿ ಬೆಳೆದಂತಹ ಬೆಂಡೆಕಾಯಿ. ಜೊತೆಗೆ ಪಪ್ಪಾಯ ಹಣ್ಣದು ಗಿಡ ಇದೆ. ಇದು ಮನುಷ್ಯರಿಗಾಯ್ತು, ಪಕ್ಷಿಗಳಿಗೂ ಆಯ್ತು. ಒಳ್ಳೆ ಸೀಬೆ ಆಗಿದೆ, ಸೀಬೆಕಾಯಿ ಇದೆ. ಅಲ್ಲ, ನಿಮ್ಗೆ ಅಡಿಕೆ ಎಲ್ಲ ಹೇಗಿದೆ? ಅಡಿಕೆಗೆಲ್ಲ ಏನಾಗ್ತೀರಿ ಬುಡಕ್ಕೆಲ್ಲ? ನಾವು ಮನೆಯಲ್ಲಿ ಆದಂತ ಹಟ್ಟಿ ಗೊಬ್ಬರ ಬಿಟ್ಟು ಮತ್ತೆ ಸೆಗಣಿ ನೀರು ಬಿಟ್ಟು ಇನ್ನು ಯಾವುದೇ ಹೊರಗಿನ ವಸ್ತುವನ್ನು ತಂದು ಅಡಿಕೆಗೂ ತೆಂಗಿನ ಮರಕ್ಕೂ ಹಾಕುದಿಲ್ಲ. ಎಷ್ಟಿದೆ ಅಡಿಕೆ ನಿಮ್ಗೆ? ಅಡಿಕೆ ಒಂದು 2 ಕ್ವಿಂಟಾಲ್ ಮೇಲೆ ಅಡಿಕೆ ಆಗ್ತದೆ. ಎಷ್ಟು ಮರ ಇದೆ? ಮರ ಒಂದು ಅಂದಾಜು 90-95 ಮರ ಇದೆ. ಅಂದ್ರೆ 100 ಲೆಕ್ಕ ಹಾಕಿದ್ರೆ 2 ಕೆಜಿ ಆಯ್ತು. ಒಳ್ಳೆ ಎವರೇಜ್ ನಿಮ್ಗೆ ಅದು. ಹೌದು ಅಲ್ವಾ? ಹೌದು. ಯಾವತ್ತು ಕೂಡ ಅಡಿಕೆಯಲ್ಲಿ ಕನಿಷ್ಠ ಒಂದು 2 ಕೆಜಿ ಒಣ ಅಡಿಕೆ ಒಂದು ಮರದಲ್ಲಿ ಆಗ್ಬೇಕು ಅಂತ ಲೆಕ್ಕ. ಅದಕ್ಕಿಂತ ಹೆಚ್ಚೆ ಕಮ್ಮಿ ಆದ್ರೆ ಅಲ್ಲಿ ನಿಮ್ಮ ಕೈಯಿಂದನೇ ಖರ್ಚು ಹೋಗ್ತಿರ್ತದೆ. ಆದ್ರೆ ನಿಮ್ಗೆ ಅದು ಬರಲ್ಲ. ಯಾಕಂದ್ರೆ ನೀವು ಸಾವಯವದಲ್ಲಿ ನಾವು ಖರ್ಚು ಏನು ರೂಪಾಯಿ ಖರ್ಚು ಮಾಡೋದು ನೀವು ಮಾಡ್ತಿರೋ. ಖರ್ಚು ಮಾಡೋದು ಖಾಲಿ ಬೋರ್ಡ್ ಸ್ಪ್ರೇಗೆ ಮಾತ್ರ ಅಲ್ಲ. ಸಾವಯವ ಕೃಷಿಗೆ ಏನು ಹಾಕಲ್ಲ ಅಂತ ಹೇಳಿದಾಗ ಫಸ್ಟ್ ಬೇಕಾಗಿರುವಂತದ್ದು ಇದು ಅಲ್ವಾ? ಹೌದು. ದನ.
ಇದು ಕರುಗಳಿಗೆ ಎಷ್ಟು ತಿಂಗಳಾಯ್ತು ಇದಕ್ಕೆ? ಈ ಆ ಕರುವಿಗೆ 1 ತಿಂಗಳಾಗ್ತಾ ಬಂತು, ಹಾ. ಈ ಕರುವಿಗೆ 3 ತಿಂಗಳಾಯ್ತು. ಸೂಪರ್ ಇದೆ ಅದು ಅಲ್ಲ. ಇದು ಏನ್ ಹೆಸರು ಇದ್ರದ್ದು? ಅದು ಕೆಂಪ, ಅದಾ? ಅವಳು ಗೋಪಿ. ಗೋಪಿ ಅಲ್ಲ. ನೋಡಿ ಸ್ನೇಹಿತರೆ, ಒಂದು ಸಣ್ಣ ಹಟ್ಟಿ, ಅಲ್ಲಿಂದ ಪುನಃ ಕ್ಲೀನ್ ಆಗಿದೆ, ಅದರದ್ದೆಲ್ಲ ಮೂತ್ರ ಎಲ್ಲ ನೇರ, ಒಂದು ವೇಸ್ಟ್ ಇಲ್ಲ, ನೇರ ಹೋಗಿ ಅದಕ್ಕೆ ಸೇರ್ತದೆ. ಅದರ ಜೊತೆಗೆ ಎಷ್ಟು ಹಾಲು ಸಿಗ್ತದೆ ಒಂದು ದಿನಕ್ಕೆ ನಿಮಗೆ? ದಿನಕ್ಕೆ ಅಂದಾಜು 15 ಲೀಟರ್ ಹಾಲನ್ನು ನಾವು ಡೈರಿಗೆ ಹಾಕ್ತೇವೆ. ಇದರದ್ದು ಎರಡರದ್ದು ಸೇರಿಬಿಟ್ಟು ಎರಡರದ್ದು ಸಿಗ್ತದಾ? ಹೌದು. ಹಾಲು ಆಯ್ತು, ಅದರೊಟ್ಟಿಗೆ ನಿಮ್ಮ ಮನೆಗೆ ಉಪಯೋಗ ಆಯ್ತು, ಹೌದು. ಅದರೊಟ್ಟಿಗೆ ಗೊಬ್ಬರನು ನಿಮಗೆ ಚೆನ್ನಾಗಿ ಸಿಗತ್ತಲ್ಲ. ಹೌದು. ಹುಲ್ಲೆಲ್ಲ ನೀವೇ ನಿಮ್ದೇನಾ? ನಮ್ದೇ ಹುಲ್ಲು ರೆಡಿ ಮಾಡ್ಕೊಂಡಿದ್ದೀರಿ? ಹೌದು. ಒಟ್ಟು ಎಷ್ಟು ಜಾಗ ಇದೆ ಇದರಲ್ಲಿ? ಇಲ್ಲಿ ಅಂದಾಜು ಒಂದು 40 ಸೆಂಟ್ಸ್ ಜಾಗ ಇದೆ. ಅಂದ್ರೆ ಇದೆಲ್ಲ 40 ಸೆಂಟ್ಸ್ನ ಕಥೆಗಳು ನಾವು ಹೇಳ್ತಿರೋದು. ಹೌದು ಅಲ್ವಾ? ಹೌದು. ಅಂದ್ರೆ ಕಡಿಮೆ ಜಾಗ ಇದೆ ಅಂತ ಹೇಳಿದಾಗ ನೀವು ಮಾನಸಿಕವಾಗಿ ಡಲ್ ಆಗಿಲ್ಲ ಇಲ್ಲ ಅಲ್ವಾ? ಇದರಲ್ಲಿ ಜೀವನ ನಡೆಸ್ತೇವೆ ನಾವು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬೇರೆ ಯಾವುದೂ ಸಂಪಾದನೆ ಇಲ್ಲ, ನಮ್ದು ಇದೇ ಸಂಪಾದನೆ. ಅಲ್ಲ, ನೀವು ಟೀಚರ್ ಆಗಿ ಎಷ್ಟು ವರ್ಷ ಇದ್ರಿ? ನಾನು ಟೀಚರ್ ಆಗಿ 10 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಎಲ್ಲಿ? ಸೋಮವಾರಪೇಟೆಯಲ್ಲಿ? ಸೋಮವಾರಪೇಟೆ, ಕೊಡಗು ಜಿಲ್ಲೆಯ ಸೋಮವಾರಪೇಟೆ. ಹೇಗೆ ಅನುಭವ ಸೋಮವಾರಪೇಟೆದು? ಅನುಭವ ಆವಾಗ ಈಗಿನ ಹಾಗೆ ಅಲ್ಲ, ಈಗಿನ ಹಾಗೆ ವಾತಾವರಣ ಅಷ್ಟು ಕೆಟ್ಟಿರ್ಲಿಲ್ಲ. ಅಲ್ಲಿ ಘಟ್ಟ ಪ್ರದೇಶ, ವಿಪರೀತ ಚಳಿ ಇತ್ತು. ಹೌದು, ಸೋಮವಾರಪೇಟೆ ಚಳಿ. ಆದ್ರೆ ಈಗ ಆತರ ಚಳಿ ಇಲ್ಲ ಅಲ್ಲಿ. ವಿಪರೀತ ಚಳಿ, ಮಳೆಗಾಲ ಮತ್ತೆ ಚಳಿಗಾಲ ಕಳೆಯೋದು ಭಾರಿ ಕಷ್ಟ ಇತ್ತು ಅಲ್ಲಿ. ಯಾರಾದ್ರೂ ಸ್ಟೂಡೆಂಟ್ಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ? ಕಾಂಟ್ಯಾಕ್ಟ್ ಮಾಡ್ತಾರೆ. ಇದ್ದಾರಾ? ಇದ್ದಾರೆ. ಟೀಚರ್ ನಮಗೆ ಒಂದು ಪಾಠ ಮಾಡಿದ್ದಾರೆ, ಹೌದು, ಒಂದು ಟೀಚರ್ಗೆ ಫೋನ್ ಮಾಡುವಂತ ಯಾರಾದ್ರು ಮಾಡ್ತಾರಾ? ಮಾಡ್ತಾರೆ. ಆ ರೀತಿ ಒಂದು ಸಂಬಂಧಗಳನ್ನ ಇಟ್ಕೊಂಡಿದ್ದೀರಿ ನೀವು. ಹೌದು. ಈ ವಿಡಿಯೋ ಇದೆಲ್ಲ, ಈ ವಿಡಿಯೋ ಹೊರಗೆ ಬಂದ್ಮೇಲೆ ನನ್ನ ಲೆಕ್ಕದಲ್ಲಿ ಇನ್ನೂ ಕೆಲವರು ನಿಮ್ಗೆ ಫೋನ್ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಅವರಿಗೆ ನಿಮ್ದು ಕಾಂಟ್ಯಾಕ್ಟ್ ತಪ್ಪಿ ಹೋಗಿದೆ. ಈ ವಿಡಿಯೋದ ಮುಖಾಂತರ ಮತ್ತೆ ರಿಲೀಸ್ ಆಗಿ ಮತ್ತೆ ನಿಮ್ಮದು ರೀಕನೆಕ್ಟ್ ಆಗ್ತದೆ. ನಾನು ಹೆಚ್ಚು ಜನ ನಿವೃತ್ತ ಅಧಿಕಾರಿಗಳು, ಆಮೇಲೆ ನಿವೃತ್ತ ಲೆಕ್ಚರ್ಗಳು, ಟೀಚರ್ಗಳನ್ನೆಲ್ಲ ಯಾಕೆ ಮಾಡೋದು ಅಂತ ಹೇಳಿದ್ರೆ, ಅವ್ರಿಗೊಂದು ಹಳೆಯ ಸಂಬಂಧಗಳು, ಹಳೆಯ ಕಾಂಟ್ಯಾಕ್ಟ್ಗಳು ಮತ್ತೆ ಆಗ್ತದೆ ಅನ್ನೋಂಥ ಕಾರಣಕ್ಕೋಸ್ಕರ. ಸ್ನೇಹಿತರೆ, ಸಾವಯವ ರೀತಿಯಲ್ಲಿ ಬೆಳೆದಿರುವಂಥ ಅಡಿಕೆ ತುಂಬ ಚೆನ್ನಾಗಿ ಬೆಳೆದಿದೆ, ಎಲ್ಲದರಲ್ಲೂ ಅಡಿಕೆ ಆಗಿದೆ. ಅದರ ಜೊತೆಗೆ ನಾನೊಂದು ಝೂಮ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೋಡಿ, ಇದೊಂದು ನೋಡಿ, ಇದು ಮೂಲೆಯಲ್ಲಿ ಈ ಜಾಗ ಇದೇನಿದೆ, ಇದು ಅಡಿಕೆಯಲ್ಲಿ ಅದು ಕುಂಟಿಸಿರಿ ಬಂದು ಅಲ್ಲಿ ಹಾಗೆ ಆಗಿದೆ, ಅದು ಹೌದು, ಸತ್ತೋದಾಗೆ. ಹೌದು. ಮತ್ತೆ ಅಲ್ಲಿಂದ ಪುನರ್ ಹೋಗಿ ಆಮೇಲೆ ಅದಕ್ಕೆ ಹೊಸ ಚಿಗುರು ಬಂದು ಬೇರೆನೆ ಗಿಡ ಹೋದಾಗೆ ಆಗಿದೆ. ನೋಡಿ ಸ್ನೇಹಿತರೆ, ಮೇಲೆ ಅದರಲ್ಲೂ ಕೂಡ ಅಡಿಕೆ ಹಾಕಿರುವಂಥದ್ದು ನೀವು ಕಾಣಬಹುದು. ನೋಡಿ ಸ್ನೇಹಿತರೆ, ನಾವು ತುಂಬ ಬಾರಿ ಎರೆಹುಳ ಗೊಬ್ಬರವನ್ನು ಮಾಡ್ಲಿಕ್ಕೆ ಹೋಗ್ತೇವೆ. ನಮಗೆ ಮಾರಾಟ ಮಾಡಲಿಕ್ಕೆ ಎರೆಹುಳ ಬೇಡ, ನಮ್ಮ ತೋಟಕ್ಕೆ ಮಾತ್ರ ಬೇಕು ಅಂತ ಹೇಳಿದ್ರೆ ಸಹಜವಾಗಿ ಭೂಮಿಯಲ್ಲಿ ಎರೆಹುಳವನ್ನು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ. ಫಿಲೋಮಿನಾ ಮೇಡಮ್ ಅವರು ಮನೆಯಲ್ಲಿ ಸಹಜವಾಗಿ ಎರೆಹುಳವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಎರೆಹುಳಗಳನ್ನು ತಂದು ಬಿಟ್ಟು ಗೊಬ್ಬರವನ್ನು ಮಾಡ್ತಾರೆ. ಆದ್ರೆ ನಾನಿಲ್ಲಿ ಹಟ್ಟಿದು ಗೊಬ್ಬರವನ್ನು ರಾಶಿ ಹಾಕಿದ್ದೇನೆ. ಅದರಲ್ಲಿ ರಾಶಿ ರಾಶಿ ಎರೆಹುಳುಗಳು ಉತ್ಪತ್ತಿಯಾಗಿವೆ. ನೀವು ನೋಡ್ಬೋದು ಎಷ್ಟು ಎರೆಹುಳ ಇದೆ ನೋಡ್ಬೋದು. ಅಲ್ಲ ನೋಡಿ, ಇದನ್ನು ಸ್ವಲ್ಪ ತೆಗೀರಿ ನೋಡುವ. ನನಗೆ ಇದರಲ್ಲಿ ಎರೆಹುಳ ಇದೆ ಅಂತ ಅನ್ಸುತ್ತೆ. ಎಲ್ಲ ನೋಡಿ, ಇಲ್ಲಿ ನೋಡಿ ಸರ್, ನೋಡಿ ಸ್ನೇಹಿತರೆ. ಅಲ್ಲ ನೀವು ಮೂವ್ಮೆಂಟ್ ಮಾಡ್ತಾ ಇದ್ದೀರಿ, ನಿಮ್ಗೆ ಗೊತ್ತಾಗ್ತದೆ. ಬೇಗ ಒಳಗೆ ನುಗ್ಗಿ ಹೋಯ್ತು ಅಲ್ಲ. ನೋಡಿ ಸ್ನೇಹಿತರೆ, ಎರೆಹುಳಗಳು ನೋಡಿ, ಸ್ವಲ್ಪ ಈ ಕಡೆ ತೆಗಿ ನೋಡುವ. ಇದು 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 ಸೆಟ್ ಒಂದ್ಸಲ ತೆಗೀರಿ, ಅಪ್ಪ ಅಂತ ಹೇಳಿ ತೆಗಿಬೇಕದು. ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು, ಓಡ್ತದೆ. ನೋಡಿ ಪೂರ್ತಿ ಎರೆಹುಳುಗಳು. ನೋಡಿ ಸರ್, ನೋಡಿ ಇದೇನಂದ್ರೆ ಸ್ನೇಹಿತರೆ, ನೋಡಿ ಈ ರೀತಿ ಭೂಮಿಯಿಂದ ನಿಮ್ಗೆ ಈ ರೀತಿ ಅದಕ್ಕೆ ಬೇಕಾಗಿರುವಂತ ಆಹಾರ ಹಾಕಿದ್ರೆ ಸಾಕು. ಹೌದಲ್ಲಮ್ಮ? ಹೌದು. ಸಹಜವಾಗಿ ಅದು ಅಲ್ಲಿಗೆ ಬಂದೇ ಬರ್ತದೆ, ನಾವೇನು ಕರ್ಕೊಂಬರ್ಬೇಕಾಗಿಲ್ಲ ಅದನ್ನು. ನೋಡಿ ಇದನ್ನು ಒಂದ್ಸಲ ಎತ್ತಿ ನೋಡಿ, ಈ ಶೀಟನ್ನು ಬೇಸಿಗೆ ಕಾಲದಲ್ಲಿ ಹಾಕಿರುವಂಥ ಗೊಬ್ಬರ ನೋಡಿ. ಇಡೀ ಗೊಬ್ಬರ ಎರೆಹುಳಿನ ಕಣಜದ ರೀತಿಯಲ್ಲಿ ಆಗಿದೆ. ನೋಡಿ ಇಲ್ಲಿ ನೋಡಿ, ಎಂತ ಚಹಾ ಪುಡಿಯ ರೀತಿಯಲ್ಲಿ ಆಗಿದೆ. ಒಂದು ಸ್ವಲ್ಪ ತೆಗೀರಿ ನೋಡಿ, ಇದು ಇಲ್ಲಿ ತೆಗೀರಿ. ಒಂದೇ ಸಲ ರಪ್ಪ ತೆಗಿಬೇಕು, ಕೈ ತೆಗಿಬೇಕು, ಅಲ್ಲಿದ್ದು ಬರ್ತದೆ ನೋಡಿ, ಕಾಣ್ತದೆ ನೋಡಿ. ನೋಡಿ ಈ ರೀತಿಯಲ್ಲೂ ಕೂಡ ಸ್ನೇಹಿತರೆ, ನಮಗೆ ಮಾರಾಟ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನಮ್ಮ ಮನೆಗೆ ಬೇಕಾದ ಎರೆಹುಳನ್ನು ಈ ರೀತಿ ರಾಶಿ ಹಾಕಿನೂ ಮಾಡ್ಬೋದು. ಅಲ್ಲಿ ಹೆಗ್ಗಣ ಬಂತು, ಇನ್ನೊಂದು ಬಂತು, ಅದು ಯಾವುದು ಅಗತ್ಯ ಇಲ್ಲ. ಮತ್ತು ಇದು ಕಾಟು ಲೋಕಲ್, ಇದು ಇನ್ನೂ ಚೆನ್ನಾಗಿರ್ತದೆ. ಮತ್ತು ಇದು ಕೇವಲ ಇಲ್ಲಿ ಮಾತ್ರ ಇರಲ್ಲ, ಇದು ನೀವು ಗೊಬ್ಬರ ಹಾಕಿದರೆ ಅಲ್ಲಿಗೆ ಹೋಗುತ್ತೆ ಅಲ್ವಾ? ಈಗ ಇದನ್ನು ನೀವು ಗಿಡಗಳಿಗೆ ಹಾಕಿದರೆ ಅದರ ಬುಡಕ್ಕೂ ನಿಮಗೆ ಎರೆಹುಳುಗಳು ಹೋಗ್ತದಲ್ಲ. ಇವರು ನನ್ನ ಹಸ್ಬೆಂಡ್ ಮಂತುಕುವೆಲ್ಲ ಅಂತ. ಅವರು ಕೃಷಿಯೇ ಮಾಡೋದು. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಕೃಷಿ ಅಂತ ಹೇಳಿದ್ರೆ ಅದು ಒಬ್ರು ಮಾಡುವಂತ ಕೆಲಸ ಅಲ್ಲ, ಇಡೀ ಫ್ಯಾಮಿಲಿ ಒಟ್ಟಾಗಿ ಮಾಡುವಂಥದ್ದು. ನಂಗೆ ಭಾರಿ ಖುಷಿಯಾಗಿರೋ ಸಂಗತಿ ಏನಂತ ಹೇಳಿದ್ರೆ, ಒಂದು ಸಣ್ಣ ಜಾಗದಲ್ಲಿ ಎಕರೆಗಟ್ಟಲೆ ಇರೋರು ಅವ್ರು ಹೇಗಾದ್ರೂ ಬದುಕ್ತಾರೆ. ಆದ್ರೆ ಸಣ್ಣ ಜಾಗ ಇರೋರು ಒಂದು ವೈವಿಧ್ಯಮಯವಾಗಿರುವಂಥ ಕೃಷಿ ಮಾಡಿ ಬದುಕುವಂಥದ್ದು, ಅದು ತುಂಬ ಜನರಿಗೆ ಒಂದು ಮಾರ್ಗದರ್ಶಕ. ಹೇಗಾಗುತ್ತೆ ಸರ್ ಕೃಷಿ ಕೆಲಸಗಳೆಲ್ಲ? ಹೇಗೆ ಹಂಚಿಕೊಂಡು ನೀವು ಕೆಲಸ ಮಾಡ್ತೀರಿ? ಕೆಲಸ ಅಂದ್ರೆ ನಾವು ಬೆಳಿಗ್ಗೆ ಎದ್ದು ದನದ್ದೆಲ್ಲ ಕೆಲಸ ಇರ್ತದೆ. ಆಮೇಲೆ ಹಾಲು ಕೊಟ್ಟು ಬಂದು ಆಮೇಲೆ ಎಲ್ಲ ತಿಂಡಿ ಎಲ್ಲ ಮಾಡಿ
ಆಮೇಲೆ ನಾವು ಕೃಷಿದ್ದು ನಮ್ದೇನು ಕೆಲಸ ಇದೆ ಕೃಷಿದ್ದು ಅದನ್ನು ಮಾಡ್ತೀವಿ. ಹ್ಮ್ ಹುಲ್ ತರ್ತೀವಿ. ಹ್ಮ್ ಆಮೇಲೆ ತರಕಾರಿದ್ದು ಕೆಲಸ ಮಾಡ್ತೀವಿ. ಹಾ ಬೇಸಿಗೆಯಲ್ಲಿ ತರಕಾರಿ ಎಲ್ಲ ಮಾರಾಟ ಮಾಡೋದು ನೀವೇನಾ? ಹೌದೌದು, ತಗೊಂಡು ಹೋಗೋದೆಲ್ಲ ನಾನೇ. ಹಾ 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 ತಗೊಂಡು ಬರುವಾಗ ಇಬ್ರು ಹೋಗ್ತೀವಿ, ಹಾ ಕೊಯ್ಲಿಕ್ಕೆ ಹಾ ತಗೊಂಡು ಬರಕ್ಕೆ ಹಾ. ಎಲ್ಲ ಇಬ್ರು ಹೋಗ್ತೀವಿ. ಆಮೇಲೆ ತಗೊಂಡು ಹೋಗೋದು ನಾನು, ಅಲ್ಲ ಅವ್ರ ಮನೆ ಕೆಲಸ ಮಾಡಿರ್ತಾರೆ. ಹಾ 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 ಮನೆದು ಕೆಲಸ ಆಗ್ಬೇಕಲ್ಲ. ಅಲ್ಲ ಕರೆಕ್ಟ್. ಅದೇ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ. ಇದು ಸಾಮಾನ್ಯ ಒಂದು ಕೃಷಿಕರ ಮನೆಗೆ ಹೋಗಿ ಅವರು ಮಾಡುವ ಕೃಷಿಯ ಬಗ್ಗೆ, ಅವರ ಆಸಕ್ತಿಯ ಬಗ್ಗೆ ತಿಳ್ಕೊಂಡು ಅದನ್ನು ಜನಗಳಿಗೆ ತಲುಪಿಸುವುದು ಇದೆಯಲ್ಲ, ಅದಂದರೆ ಈಗಿನ ಪೀಳಿಗೆಗೆ ಬೇಡವಾದ ಕೆಲಸ. ಅದನ್ನು ಅವರು ಅಷ್ಟೊಂದು ಮುತುವರ್ಜಿಯಿಂದ ಮಾಡ್ತಾರೆ. ಅವರ ಈ ಕೆಲಸವನ್ನು ಎಲ್ಲರೂ ಮೆಚ್ಚುವಂಥದ್ದು. ಅದಕ್ಕೆ ನಮ್ಮ ಮನೆಗೆ ಬಂದು ನಮ್ಮ ಈ ಸಾವಯವ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡಿದ್ದಕ್ಕೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೊಂದು ರೀತಿಯಲ್ಲಿ ಒಂದು ನೀರಸ ಕೆಲಸ ಅನ್ನುವಂಥದ್ದು. ಆದರೆ ತುಂಬ ಬಾರಿ ಹೇಗೆ ಅಂತ ಹೇಳಿದರೆ ಸಮಾಜಕ್ಕೆ ಏನೇನೋ ಬೇಕಾಗತ್ತೆ, ಹೌದಲ್ಲ? ಸಮಾಜಕ್ಕೆ ನಾಳೆ ಮನೆಗೆ ಹೆಂಡ ಕೊಟ್ಟರು ಖುಷಿ, ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಡ್ರಗ್ಸ್ ಕೊಟ್ಟರು ಅವರಿಗೇನು ಖುಷಿ, ಏನು ಬೇಸರ ಇಲ್ಲ. ಅದು ಮ್ಯಾಟ್ರ್ ಇರೋದಲ್ಲ. ನಿಜವಾಗ್ಲೂ ಈ ಲೋಕ ಜನರು ನಾವೆಲ್ಲ ಒಟ್ಟಾಗಿ ಲಾಂಗ್ ಟೈಮ್ ನಾವು ಇನ್ನೂ ಕೂಡ ಭೂಮಿಯಲ್ಲಿ ನಮ್ಮ ಜನ್ರೇಷನ್ ಕಂಟಿನ್ಯೂ ಆಗಬೇಕಲ್ಲ. ನಾವು ಈಗ ಬದುಕಿ ರಂಗ ಮಾಡಿ ಓಡುವಂಥದ್ದಲ್ಲ. ಅದಕ್ಕೆ ಸರಿಯಾದ ಗೈಡೆನ್ಸ್ ಯಾವುದು ಬೇಕು ಅನ್ನೋದು ನಮ್ಗೆ ಇಂಪಾರ್ಟೆಂಟ್, ಹೌದಲ್ವ? ಜನರು ಏನೋ ಕೇಳ್ತಾರೆ, ಕರೆಕ್ಟ್ ಅಲ್ಲ? ಈಗ ಜನರು ಕೇಳೋದನ್ನಲ್ಲ ಮೀಡಿಯಾದವ್ರು ಮಾಡೋದು. ಈಗ ನೀವು ಮೀಡಿಯಾದಲ್ಲಿ ಬರ್ತಿದ್ರೆ ಯಾವುದಾದ್ರೂ ಒಂದು ಬದುಕೋದಾರಿ ಏನಾದರೂ ಹೇಳ್ತಾರೆ ಯಾವ ಮೀಡಿಯಾದಲ್ಲಾದರೂ? ನೀವು ಯಾವ ನ್ಯೂಸನ್ನು ನೋಡಿ, ಯಾವ ಎಂಟರ್ಟೈನ್ಮೆಂಟ್ ಅಂತ ಶನಿವಾರ ಬಂದರೆ ಸಾಕು ಟಿ ವಿ ಕೂತ್ರೆ ಅಳಿಸುವಂಥದ್ದು, ಇನ್ನೊಂದು ಸೆಂಟಿಮೆಂಟ್, ಏನೇನೋ TRPಗೋಸ್ಕರ ಹಾರಾಡ್ತಿರ್ತೇವೆ, ಹೌದಲ್ವ? ಆದರೆ ನಾವು ಮಾಡ್ತಿರೋಂಥದ್ದು ಅದಲ್ಲ. ನಾವು ಮನುಕುಲಕ್ಕೆ ಬೇಕಾಗಿರುವಂಥದ್ದು, ಮನುಷ್ಯರು ಬದುಕಬೇಕಾಗಿರುವಂಥದ್ದು. ಮನುಷ್ಯರು ಬದುಕಿದ್ರೆ ಮಾತ್ರ ಉಳಿದಂಥ ಎಲ್ಲ ಕಥೆಗಳು, ರಾಜಕೀಯಗಳು, ನಮ್ಮ ಸಂಘರ್ಷಗಳು, ಜಾತಿ ಸಮುದಾಯ ಎಲ್ಲವೂ ಇರೋದು ನಾವು ಬದುಕಿದ್ರೆ ಮಾತ್ರ, ಹೌದಲ್ಲ? ಅದು ಆಗಬೇಕು ಅಂತ ಹೇಳಿದ್ರೆ ಸಾವಯವ ರೀತಿಯ ಫುಡ್ ತಿಂದರೆ ಮಾತ್ರ ನಾವು ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಆ ರೀತಿಯ ಕೆಲಸವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಹೋಗಿ ಈ ರೀತಿಯ ಪ್ರಯತ್ನವನ್ನು ಮಾಡ್ತೇವೆ ಮೇಡಮ್. ಅದರಿಂದ ಒಂದು ಅತ್ಯುತ್ತಮವಾಗಿರುವಂಥ ನಮಗೆ ಮಾಹಿತಿಯನ್ನು ಕೊಟ್ಟಿದ್ರಿ. ಅದರ ಜೊತೆಗೆ ನೀವು ಒಂದು ಸಣ್ಣ ಸಬ್ಜೆಕ್ಟ್ ಆದರೂ ಕೂಡ ನನಗೆ ಕರೆದ್ರಿ ಬನ್ನಿ ಅಂತೇಳಿ, ಅದು ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಎಕರೆಗಟ್ಟಲೆ ಇರೋರು ಎಷ್ಟೋ ಜನ ಕರೆಯೋದಿಲ್ಲ. ಸರ್ ನೀವು ಕರೆದ್ರಿ ಅಂದರೆ ಕರೆಯುವಂಥದ್ದು ಇದೆಲ್ಲ 4 ಜನರಿಗೆ ಒಳ್ಳೇದು ಹೇಳಬೇಕು ಅಂತ, ಒಳ್ಳೇದು ಸ್ಪ್ರೆಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾವೆಲ್ಲರೂ ಟಿ ವಿಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತೀವಿ ಅಂದರೆ ಇದೀ ಮೊಬೈಲಲ್ಲಿ ಆಲಾತಂದು, ಸೋಷಿಯಲ್ ಮೀಡಿಯಾ ಆಲಾತಂದು, ಫೇಸ್ಬುಕ್ಗಳು ಬರ್ಚನ್ನ ಬರ್ಪಡು ಅಂತ ಹೇಳ್ತಾರೆ. ಆದರೆ ನಾವು ಒಳ್ಳೆ ವಿಷಯ ಸ್ಪ್ರೆಡ್ ಮಾಡಬೇಕಲ್ಲ. ನಾವು ಒಳ್ಳೆ ವಿಷಯನ ಸ್ಪ್ರೆಡ್ ಮಾಡಲ್ಲ. ಈ ಸಮಾಜಕ್ಕೆ ಸಮಸ್ಯೆ ಯಾರು ಅಂತ ಹೇಳಿದ್ರೆ ದುಷ್ಟರು ಅವರಲ್ಲ, ಆದರೆ ಒಳ್ಳೆ ಜನರು ಸೈಲೆಂಟ್ ಆಗಿರೋದು ಇದೆಲ್ಲ, ಅದು ಸಮಾಜಕ್ಕೆ ಪ್ರಾಬ್ಲಮ್ ಇರುವಂಥದ್ದು. ಆ ರೀತಿಯ ಒಳ್ಳೆಯ ಒಂದು ಕಂಟೆಂಟ್ ನಮ್ಗೆ ಕೊಟ್ಟಿದ್ದೀರಿ ಮೇಡಮ್. ನಿಮಗೆ ಇಡೀ ಕುಟುಂಬಕ್ಕೆ ನಮ್ಮ ಕಡೆ ಧನ್ಯವಾದಗಳು.